ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ ನಮ್ಮ ಯಶು. ಏನು ಮಾಡ್ತಿದ್ದೀಯಮ್ಮ? ಯಶು ನೋಡಿ ಲಿಪ್ಸ್ಟಿಕ್ ಇಟ್ಕೊಂಡು, ಅವಳಿಗೆ ಲಿಪ್ಸ್ಟಿಕ್ ಹುಚ್ಚು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನನಗೆ ಅಷ್ಟೊಂದು ಇಷ್ಟ ಇಲ್ಲ ಅವಳಿಗೆ ಮೇಕಪ್ ಮಾಡಬೇಕು ಅಂದರೆ ಇಷ್ಟ. ಮುಂಚೆ ಹಂಗೆ ಮಾಡ್ತಿರಲಿಲ್ಲ, ಮೇಕಪ್ ಮಾಡಿಸ್ಕೊಂಡ್ರು ಸಹಿತ ಮಾಡಿಸ್ಕೊತಿರಲಿಲ್ಲ. ನೋಡಿ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಇಟ್ಕೊಂಡು, ಅಮ್ಮ ನಾನು ಲಿಪ್ಸ್ಟಿಕ್ ಹಚ್ಕೋತೀನಿ ಅಮ್ಮ, ವಿಡಿಯೋಗೆ ಶೂಟ್ ಮಾಡ್ತಿದ್ದೀನಿ ಅಲ್ವಾ, ಲಿಪ್ಸ್ಟಿಕ್ ಹಚ್ಕೋತೀನಿ ಅಮ್ಮ ಅಂತ ಹೇಳ್ತಾ ಇದ್ಲಿ. ಮುಂಚೆ ನಾನು ಸ್ವಲ್ಪ ರೆಡಿಯಾಗಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಲಿಪ್ಸ್ಟಿಕ್ಕು ಸಹಿತ ಹಚ್ಕೋತಿರ್ಲಿಲ್ಲ. ಲಿಪ್ ಬಾಮ್ ಮಾತ್ರ ಹಚ್ಕೊಂಡು ಸ್ವಲ್ಪ ಫೇಸಿಗೆ ಕ್ರೀಮು ಒಂದು ಬಟ್ಟನ್ನು ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಇವಾಗ ಹೇಗಿರ್ತೀನೋ ಹಾಗೆ ಶೂಟ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ ಯಶು ಅವಾಗೆಲ್ಲ ನೋಡ್ಕೊಂಡು, ಅಮ್ಮ ನಾನು ಮೇಕಪ್ ಮಾಡ್ಕೊಂಡು ವಿಡಿಯೋಗೆ ತೋರಿಸ್ತೀನಿ ಚೆನ್ನಾಗಿ ಕಾಣುತ್ತೆ ಅಂತ ಲಿಪ್ಸ್ಟಿಕ್ ಓಪನ್ ಮಾಡ್ತಾ ಇದ್ದಾಳೆ. ಯಶು ವೇಸ್ಟ್ ಮಾಡಬೇಡ, ಹಾಂ ಹಾಂ ಅಲ್ಲಿ ತುಟಿಗೆ ಹಚ್ಕೊಳ್ತೀಯಾ? ಹಾಯ್ ಮಾಡು ಫ್ರೆಂಡ್ಸಿಗೆ. ಹಾಯ್ ಫ್ರೆಂಡ್ಸ್. ಯಶುನ ಎಷ್ಟೋ ದಿನ ಆಯಿತು ಫ್ರೆಂಡ್ಸ್, ಅದಕ್ಕೆ ಇವತ್ತು ಯಶು ಜೊತೆ ವ್ಲಾಗ್ ಮಾಡೋಣ ಅಂತಲ್ವ ನಮ್ಮ. ಸರಿ, ಸ್ವಲ್ಪ ಹಚ್ಕೊ, ನೀಟಾಗಿ ಹಚ್ಕೋ, ಮತ್ತು ಆ ಕಡೆ ಈ ಕಡೆ ಹೋಗಿಸ್ಕೋಬೇಡ, ನೀಟಾಗಿ ಹಚ್ಕೋ. ಓಕೆ ಬನ್ನಿ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಹಸ್ಬೆಂಡು ಡಿಮಾರ್ಟಿಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್, ಗ್ರೋಸರೀಸ್ ತರೋದಕ್ಕೆ ಅಂತ ಡಿಮಾರ್ಟಿಗೆ ಹೋಗ್ತಾ ಇದ್ದಾರೆ. ನಿಮಗೂ ಸಹಿತ ತೋರಿಸ್ತೀನಿ ಏನೇನು ಗ್ರೋಸರೀಸ್ ತೊಗೊಂಬರ್ತೀವಿ, ಮತ್ತು ಮನೆಗೆ ಐಟಮ್ ಎಷ್ಟು ಬೇಕಾಗುತ್ತೆ, ಏನೇನು ಬೇಕಾಗುತ್ತೆ, ಮತ್ತು ಬಿಲ್ಲು ಸಹಿತ ಎಷ್ಟಾಗುತ್ತೆ ನಮ್ಮ ಮನೆಗೆ ಅಂತಲೂ ಸಹಿತ ತೋರಿಸ್ತೀನಿ ಫ್ರೆಂಡ್ಸ್. ಡಿಮಾರ್ಟಲ್ಲಿ ರೇಟ್ ಎಷ್ಟಿದೆ ಅಂತಲೂ ಸಹಿತ ಮಧ್ಯೆ ಮಧ್ಯೆ ಹೇಳ್ತಾ ಹೋಗ್ತೀನಿ. ಬರಲಿ, ಅವರು ತಂದಿದ್ದಾದಮೇಲೆ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಯಶು ಇದು ಮಾಡ್ತಾ ಇದ್ದಾಳೆ. ನಾವು ರೇಷನ್ ತರೋದಾದ್ರೆ ಡಿಮಾರ್ಟಲ್ಲೇ ತರ್ತೀವಿ ಫ್ರೆಂಡ್ಸ್. ಇಲ್ಲೆಲ್ಲ ಹೋಲ್ಸೇಲೆಲ್ಲ ತರೋದಕ್ಕೆ ಹೋಗೋದಿಲ್ಲ. ಹೋಲ್ಸೇಲ್ಗಿಂತ ಕಡಿಮೆ ರೇಟಾಗಿ ಡಿಮಾರ್ಟಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಯಶು ಎಲ್ಗೆ ಹೋಗ್ತಿದೀಯ? ಬಾ, ಇಲ್ಲೇ ಬಾ, ಅಲ್ಲಿ ಹೋಗ್ಬಿಡ, ಬಾ, ಇದು ಮಾಡ್ಕೊಳ್ತೀಯ ಬಾರಮ್ಮಲ್ಲಿ ಒಂದ್ಸರಿ ಬಾಗ್ಲಾಕು. ರೇಷನೆಲ್ಲ ಡಿಮಾರ್ಟಲ್ಲಿ ತರ್ತೀವಿ ಫ್ರೆಂಡ್ಸ್. ತುಂಬ ಅಫೋರ್ಡಬಲಾಗಿ ಸಿಗುತ್ತೆ, ಮತ್ತು ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಫ್ರೆಶ್ ಆಗಿರುತ್ತೆ. ಇಲ್ಲೆಲ್ಲ ಹಳೇದು ಕಾಳುಗಳೆಲ್ಲ ಹಳೇದಾಗಿಬಿಟ್ಟಿರುತ್ತೆ. ಡಿಮಾರ್ಟಲ್ಲಾದರೆ ಒಂದು 2-3 ತಿಂಗಳು ಇಟ್ಕೊಂಡ್ರು ಸಹಿತ ಕಾಳುಗಳು ಕೆಟ್ಟೋಗೋದಿಲ್ಲ. ಡಿಮಾರ್ಟಲ್ಲಿ ಮಂತ್ಲಿ ಗ್ರೋಸರೀಸ್ ತರೋದಕ್ಕೆ ಅಂತ ಹೋಗ್ತೀವಿ ಫ್ರೆಂಡ್ಸ್. ಇವತ್ತು ಸಹಿತ ತರೋದಕ್ಕೆ ಅಂತ ಹೋಗಿದ್ದಾರೆ. ಏನೇನು ತೊಗೊಂಬಂದಿದ್ದಾರೆ ರೇಷನು ಅಂತೆಲ್ಲ ಸಹಿತ ಹೇಳ್ತೀನಿ ಫ್ರೆಂಡ್ಸ್. ನಾನು ಒಂದು ಸ್ವಲ್ಪ ಐಟಮ್ ಹೇಳಿದ್ದೀನಿ, ತಿನ್ನೋ ಐಟಮ್ ಅಂದರೆ ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಆಗಿರ್ಬೋದು, ಯಶಿಗೆ ಚಾಕ್ಲೇಟ್ಸ್ ಆಗಿರ್ಬೋದು, ಅದೆಲ್ಲ ಹೇಳಿದ್ದೀವಿ ಅಲ್ವ ನಮ್ಮ. ತಂದಮೇಲೆ ತೋರಿಸೋಣ. ಓಕೆ ಬನ್ನಿ ಫ್ರೆಂಡ್ಸ್, ಗ್ರೋಸರೀಸ್ ತಂದಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬಿಲ್ಲು ಸಹಿತ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಾ ಇರ್ತೀರ ಒಬ್ಬೊಬ್ಬರು. ಅದಕ್ಕೋಸ್ಕರನೇ ನಮ್ಮ ಮನೆ ಮಂತ್ಲಿ ಗ್ರೋಸರೀಸ್ಗೆ ಬಿಲ್ ಎಷ್ಟಾಗುತ್ತೆ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ. ಲೈಕ್ ಮಾಡಿ, ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ, ಲೈಕೇ ಮಾಡೋದಿಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಗಿ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ, ಅಷ್ಟೇನೇನಿಲ್ಲ. ಓಕೆ ಬನ್ನಿ, ಅವರು ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ತೀನಿ. ನಮ್ಮ ಪಾಪು ಪುಟಾಣಿ ಮಲ್ಕೊಂಡಿದ್ದಾಳೆ ನೋಡಿ. ಓಕೆ ಫ್ರೆಂಡ್ಸ್, ಇವಾಗೇನು ಗೊತ್ತಾ, ಡಿಮಾರ್ಟಲ್ಲಿ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಡಿಮಾರ್ಟಲ್ಲಿ ಪಿಜ್ಜಾ ಮಾಡ್ತಾ ಇದ್ದಾರೆ. ಒಳಗಡೆ ಪಿಜ್ಜಾನು ಸಹಿತ ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲ ಥರದ್ದು ಪಿಜ್ಜಾ ಸಹಿತ ಸಿಗುತ್ತೆ, ಮತ್ತು ಅಫೋರ್ಡಬಲ್ಲಾಗೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮು ಪಿಜ್ಜಾ ಮಾಡ್ತಿರೋದು ಡಿಮಾರ್ಟಲ್ಲಿ. ಆವಾಗಲೇ ರೆಡಿ ಮಾಡಿ ಬಿಸಿ ಬಿಸಿಯಾಗಿ ಕೊಡ್ತಾರಂತೆ. ಪಾರ್ಸಲ್ಲು ಸಹಿತ ಕೊಡ್ತಾರೆ, ಅಲ್ಲೂ ಸಹಿತ ಬೇಕಾದ್ರೆ ತಿನ್ಬೋದಂತೆ. ನನ್ನ ಹಸ್ಬೆಂಡು ಪಾರ್ಸಲ್ಲಾಗಿ ತೊಗೊಂಬಂದಿದ್ದಾರೆ, 2 ತೊಗೊಂಬಂದಿದ್ದಾರೆ. ನನಗೆ ಸ್ವಲ್ಪ ಪನ್ನೀರ್ ಅಂದರೆ ತುಂಬ ಇಷ್ಟ. ನಾನೇನು ಪಿಜ್ಜಾ ತಿನ್ನೋದಿಲ್ಲ, ಪನ್ನೀರ್ ಅಂದರೆ ತುಂಬ ಇಷ್ಟ ಅಲ್ವಾ. ಪನ್ನೀರ್ ಪಿಜ್ಜಾ ತೊಗೊಂಬಂದಿದ್ದಾರೆ. ನನ್ನ ಹಸ್ಬೆಂಡ್ಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ, ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟು ಕೊಟ್ಟರು ತಿಂತಾ ಇರ್ತಾರೆ. ಆನ್ಲೈನಲ್ಲಿ ನನಗೇನು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಇವಾಗ ಒಂದು ಬೈಟ್ ತಿಂದೆ ಅಲ್ವಾ, ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ಮಾತ್ರ. ಆನ್ಲೈನಲ್ಲಿ ತರಿಸ್ಕೊಳ್ಳೋ ಬದಲು ಸಖತ್ತಾಗಿತ್ತು, ಒಂಥರ ಟೇಸ್ಟಿ, ಒಂಥರ ಬೇರೆ ಥರ ಇತ್ತು. ಮತ್ತು ಚೀಸ್ ಎಲ್ಲ ಜಾಸ್ತಿ ಹಾಕಿದ್ರು ಪಿಜ್ಜಾಗೆ. ಎಲ್ಲ ಐಟಮು ಸಹಿತ ಕರೆಕ್ಟಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು. ಮತ್ತು ಪನ್ನೀರು ಸಹಿತ ಜಾಸ್ತಿ ಕೊಟ್ಟಿದ್ರು, ಸಖತ್ತಾಗಿತ್ತು ಮಾತ್ರ. ಪನ್ನೀರು ಪಿಜ್ಜಾ ಅಂತೂ ಪರ್ಫೆಕ್ಟಾಗೆ ಕರೆಕ್ಟಾಗಿತ್ತು. ನನಗೆ ಇಷ್ಟ ಆಗ್ತಿರಲಿಲ್ಲ, ಪಿಜ್ಜಾ ಅಂದ್ರೇ ಇಷ್ಟ ಆಗ್ತಿರಲಿಲ್ಲ ಫ್ರೆಂಡ್ಸ್. ಆದರೆ ಡಿಮಾರ್ಟಲ್ಲಿ ತೊಗೊಂಬಂದಿರಲ್ವ, ತುಂಬ ಇಷ್ಟ ಆಗಿತ್ತು. ಒಂದು ಪಿಜ್ಜಾ ಬಂದುಬಿಟ್ಟು 150 ರುಪೀಸ್ ಅಂತೆ. 99 ರುಪೀಸಿಂದಲೂ ಸ್ಟಾರ್ಟ್ ಆಗುತ್ತೆ. ಮಾಮೂಲಿ ಪಿಜ್ಜಾ ಬಂದುಬಿಟ್ಟು ವೆಜಿಟೇಬಲ್ ಪಿಜ್ಜಾ ಬರುತ್ತೆ ನೋಡಿ, ಅದು 99 ರುಪೀಸಿಗೆ ಬರುತ್ತಂತೆ. ಈ ರೀತಿ ಡಬಲ್ ಚೀಸ್ ಆಗಿರ್ಬೋದು, ಮತ್ತು ಪನ್ನೀರ್ ಚೀಸ್ ಆಗಿರ್ಬೋದು, ಅದೆಲ್ಲ ನೀವು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ. 150 ರುಪೀಸು ಒಂದು ಪಿಜ್ಜಾ. ಆದರೆ ಚೆನ್ನಾಗೇ ಕೊಟ್ಟಿದ್ದರು, ಕ್ವಾಂಟಿಟಿನೂ ಅಷ್ಟೇ ತುಂಬ ದಪ್ಪ ಇತ್ತು. ಚೆನ್ನಾಗಿ ರೋಸ್ಟ್ ಮಾಡಿದರು, ಮೇನ್ ರೋಸ್ಟ್ ಮಾಡಬೇಕು, ಸಖತ್ತಾಗಿ ರೋಸ್ಟ್ ಮಾಡಿದರು. ನನ್ನ ಹಸ್ಬೆಂಡ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು. ನನ್ನ ತಮ್ಮ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸಹಿತ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ನಮ್ಮ ಅಮ್ಮನೂ ಸಹಿತ ತಿನ್ನೋದಿಲ್ಲ, ಇಂಥವೆಲ್ಲ ತಿನ್ನೋದಿಲ್ಲ. ನಾನು ಈ ಟೈಮಲ್ಲಿ ಜಾಸ್ತಿ ತಿನ್ನಬಾರ್ದು ಅಲ್ವಾ, ಅದಕ್ಕೆ
ನಾನು ತಿನ್ನಲಿಲ್ಲ ಫ್ರೆಂಡ್ಸ್. ಆ ಪನ್ನೀರ್ ಮಾತ್ರ ಎತ್ಕೊಂಡು ತಿಂತಾಯಿದ್ದೆ. ಪನ್ನೀರು ಅಷ್ಟೇ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿದರು, ಸಖತ್ತಾಗಿತ್ತು. ನಿಮ್ಮ ಮನೆ ಹತ್ತಿರ ಎಲ್ಲಾದರೂ ಡಿಮಾರ್ಟ್ ಇದ್ದರೆ ಅಲ್ಲಿ ಸಹಿತ ಪಿಜ್ಜಾ ಮಾಡ್ತಾಯಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಡಿಮಾರ್ಟ್ ಒಳಗಡೆ ಹೊಸ್ದಾಗೆ ಮಾಡ್ತಾ ಇದ್ದಾರಂತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ನಮ್ಮದು ನಿಯರ್ ಬೈ ಬೊಮ್ಮಸಂದ್ರಕ್ಕೆ ಬರುತ್ತೆ ಫ್ರೆಂಡ್ಸ್. ಒಂದು 15 ಮಿನಿಟ್ಸ್ ಒಳಗಡೆ ನಾವು ಹೋಗಿ ಬರ್ಬೋದು ಬೊಮ್ಮಸಂದ್ರಕ್ಕೆ. ಅಲ್ಲೇ ಒಳಗಡೆ ಪಿಜ್ಜಾ ಮಾಡ್ತಾ ಇದ್ದಾರೆ. ನಿಮ್ಮ ಮನೆ ಹತ್ರ ಎಲ್ಲಾದರೂ ಡಿಮಾರ್ಟ್ ಇದ್ದರೆ ಅಲ್ಲೂ ಸಹಿತ ಪಿಜ್ಜಾ ಮಾಡ್ತಾ ಇದ್ದಾರಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ರೇಷನ್ ಏನೇನು ತೊಗೊಂಬಂದಿದ್ದಾರೆ ಅಂತ ಹಾಗೆ ಮೇಲೆ ನಾನು ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಈಗ ಎಲ್ಲ ಹೇಳ್ತಾ ಇದ್ದೆ, ನಮ್ಮ ಮನೆ ಎದುರುಗಡೆ ಹಿಂದಿಯವರು ಸಾಂಗ್ ಹಾಕಿದ್ರು, ಅದಕ್ಕೋಸ್ಕರ ಸ್ವಲ್ಪ ಇದು ಕಾಪಿರೈಟ್ ಬಂದುಬಿಡುತ್ತೆ ಅಂತ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೇನ್ ಇಲ್ಲಿ ನನಗೆ ಬಿಸ್ಕೆಟ್ ಬೇಕಿತ್ತು, ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ತೊಗೊಂಬಂದಿದ್ದಾರೆ, ಮತ್ತು ಸ್ವಲ್ಪ ನ್ಯೂಟ್ರಿಷನ್ ಬಿಸ್ಕೆಟ್ ತೊಗೊಂಬಂದಿದ್ದಾರೆ ನಮಗೆ ಮತ್ತು ಪಾಪುಗೆ. ಶುಗರ್ಲೆಸ್ ಬಿಸ್ಕೆಟನ್ನು ಸಹಿತ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್. ಆ ಶುಗರ್ಲೆಸ್ ಬಿಸ್ಕೆಟ್ ಬಂದುಬಿಟ್ಟು ಇದು ಸ್ವಲ್ಪ ಜಾಸ್ತಿ ರೇಟ್ ಅಂತಲೇ ಹೇಳ್ಬೋದು. ಮತ್ತು ಇದು ಡ್ರೈ ಫ್ರೂಟ್ ಬಿಸ್ಕೆಟು ಸಹಿತ 150 ಮೇಲೆ ಇರ್ಬೋದು ಫ್ರೆಂಡ್ಸ್. ಮತ್ತು ಗೋಲ್ಡ್ ವಿನ್ನರ್ ಆಯಿಲು ಸಹಿತ ನಮಗೆ ಮಂತ್ಲಿಗೆ 6 ಲೀಟರ್ ಮಿನಿಮಮ್ ಬೇಕಾಗುತ್ತೆ. ಜಾಸ್ತಿ ಜನ ಇರೋದ್ರಿಂದ 6 ಲೀಟ್ರು ಮಿನಿಮಮ್ ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಅವಲಕ್ಕಿ ತೊಗೊಂಬಂದಿದ್ದೀವಿ. ಸಕ್ಕರೆ 1.5 kg ತೊಗೊಂಬಂದರೆ 2 kg ತೊಗೊಂಬಂದಿದ್ದಾರೆ. ಗೋಧಿ ಹಿಟ್ಟು ಸಹಿತ ಸ್ವಲ್ಪ ಈ ಸರಿ ಕಡಿಮೆ ತೊಗೊಂಬಂದಿದ್ದಾರೆ. ಮನೇಲಿ ಗೋಧಿ ಹಿಟ್ಟಿತ್ತು, ನಮಗೆ ಗೋಧಿ ಹಿಟ್ಟು ತಿಂಗಳಿಗೆ 6 kg ಬೇಕಾಗುತ್ತೆ. ಇಡ್ಲಿ ಅಕ್ಕಿ ಬಂದುಬಿಟ್ಟು ನಮಗೆ ಮೇಯ್ನ್ ಇಡ್ಲಿ ಅಕ್ಕಿ ಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ನಾವು ಇಡ್ಲಿ ಅಕ್ಕಿನೇ ತರಿಸ್ಕೊಳ್ತೀವಿ. ಇಡ್ಲಿ ಅಕ್ಕಿ 6 kg ತರಿಸ್ಕೊಂಡಿದ್ದೀವಿ. ಉದ್ದಿನಬೇಳೆ 1.5 kg ತರಿಸ್ಕೊಂಡಿದ್ದೀವಿ, ಸಾಕಾಗುತ್ತೆ ಅಂತ. ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಅಕ್ಕಿ ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಹೋಟೆಲ್ ಇದ್ದಾಗೂ ಅಷ್ಟೇ, ನಾವು ಹೋಟೆಲ್ ಮಾಡಿವಲ್ವ ಆವಾಗಲೂ ಸಹಿತ ಇಡ್ಲಿ ಅಕ್ಕಿ ತಂದು ಇಡ್ಲಿ ಮಾಡಿವು. ಉದ್ದಿನಬೇಳೆ ಮತ್ತು ಕಡಲೆ ಬೀಜ 1 kg ತೊಗೊಂಬಂದಿದ್ದಾರೆ. ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದಾರೆ. 3/4 kg ಹೇಳಿದರೆ 1/4 kg ಜಾಸ್ತಿ ತೊಗೊಂಬಂದಿದ್ದಾರೆ. ಬನ್ಸಿರವೆನೂ ಅಷ್ಟೇ, ಬನ್ಸಿರವೆನೂ ಸಹಿತ ಇಲ್ಲಿ 1 kg ತೊಗೊಂಬಂದಿದ್ದಾರೆ. ಕಡಲೆಬೇಳೆ ಸ್ವಲ್ಪ ವಡೆ ಮಾಡೋಣ ಅಂತ 1 kg ತರಿಸ್ಕೊಂಡಿದ್ದೆ. ಇವಾಗ ಬೇರೆ ಹಬ್ಬ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಎಲ್ಲನೂ ಸಹಿತ ತರಿಸ್ಕೊಂಡಿದ್ದೀನಿ. ಕಡಲೆ ಹಿಟ್ಟು 1.5 kg ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಮನೇಲೂ ಸಹಿತ ಇದೆ. ಈಗ ನಾನ್ ವೆಜ್ಜು ಶ್ರಾವಣದಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ನಾನು ಕಡಲೆ ಹಿಟ್ಟು ಅಂಥವೆಲ್ಲ ಜಾಸ್ತಿ ತರಿಸ್ಕೊಂಡಿದ್ದೀನಿ. ಹುರ್ಗಡ್ಲೆ 1 kg ಬೇಕಾಗುತ್ತೆ. ಇಡ್ಲಿ ನಾವು ವಾರದಲ್ಲಿ 2 ಟೈಮ್ ಮಾಡೋದ್ರಿಂದ ಸ್ವಲ್ಪ ಹುರ್ಗಡ್ಲೆ ಬೇಕಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಹುರ್ಗಡ್ಲೆ ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುರ್ಗಡ್ಲೆ 1 kg ಮೇಲೇ ತೊಗೊಂಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಡಿಮಾರ್ಟಿಂದ ರೇಷನ್ ತರೋದ್ರಿಂದ ತುಂಬ ಅಂದರೆ ತುಂಬ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ ಲಾಸ್ಟಲ್ಲಿ ಬಿಲ್ ಎಷ್ಟಾಯಿತು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ, ಮತ್ತು ಎಷ್ಟು ಸೇವ್ ಮಾಡಿದ್ವಿ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ. ನೋಡಿ, ಗಂಧದ ಕಡ್ಡಿ 1 ತೊಗೊಂಡ್ರೆ 1 ಫ್ರೀ ಇತ್ತು. ಡಿಮಾರ್ಟಲ್ಲಿ ಆಫರ್ಡಬಲ್ಗೂ ಸಿಗುತ್ತೆ, ಮತ್ತು ಆಫರ್ಸು ಸಹಿತ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ಬಿಸ್ಕೆಟ್ ಇರ್ಬೋದು, ನ್ಯೂಟ್ರಿಷನ್ ಬಿಸ್ಕೆಟು, ಡ್ರೈ ಫ್ರೂಟ್ ಬಿಸ್ಕೆಟು ಆ ಥರದ್ದೆಲ್ಲ ಆಫರ್ಡಬಲಾಗಿ ಸಿಗೋದಿಲ್ಲ, ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಆದರೆ ಇದು ನಿಮಗೆ ಮಾಮೂಲಿ ಬಿಸ್ಕೆಟ್ ಬರುತ್ತೆ ನೋಡಿ, ಯಾವುದಪ್ಪ ಅದು ಮಾರಿಗೋಲ್ಡ್ ಆಗಿರ್ಬೋದು, ಅದೆಲ್ಲ 1 ತೊಗೊಂಡ್ರೆ 1 ಫ್ರೀ ಇರುತ್ತೆ. ಇಲ್ಲಿ ಪಾಪುಗೆ ಚಾಕ್ಲೇಟ್ಸನ್ನು ತೊಗೊಂಬಂದಿದ್ದಾರೆ, ಯಶುಗೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ಸನ್ನು ತೊಗೊಂಬಂದಿದ್ದಾರೆ. ನನಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಯಶಿಗೂ ಸಹಿತ ತೊಗೊಂಬಂದಿದ್ದಾರೆ. ಚಿಲ್ಲಿ ಪೌಡ್ರು 1/4 kg ತೊಗೊಂಬಂದಿದ್ದಾರೆ. ಮುಂಚೆಲೇ ಸ್ವಲ್ಪ ನಮಗೆ ಚಿಲ್ಲಿ ಪೌಡ್ರು ಮಂತ್ಲಿಗೆ 1/2 kg ಬೇಕಾಗುತ್ತೆ, ಆದರೆ ಸ್ವಲ್ಪ ಇತ್ತು ಅಲ್ವಾ, ಅದಕ್ಕೆ ಸ್ವಲ್ಪನೇ ಎಷ್ಟೆಷ್ಟು ಬೇಕು ಅಂತ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲನೂ ಸಹಿತ 2 ತಿಂಗಳಿಗೆ ಆಗೋಷ್ಟು ತರಿಸ್ಕೊಂಡಿಲ್ಲ, 1 ತಿಂಗಳಿಗೆ ಆಗೋದು. ಇದು ಬಂದುಬಿಟ್ಟು ಗ್ಯಾಸ್ ರೆಗ್ಯುಲೇಟರ್ ಆಗಿರ್ಬೋದು, ಚಾಕು ಆಗಿರ್ಬೋದು, ಮತ್ತು ಕ್ಯಾರೆಟ್ ಬೀಟ್ರೋಟು ಎರಿತಾರಲ್ಲ ಮೇಲ್ಗಡೆ ಸಿಪ್ಪೆ, ಅದೆಲ್ಲದು ಸಹಿತ ಊರಿಗೆ ಅಂತ ತೊಗೊಂಬಂದಿದ್ದಾನೆ. ನಾನೇನು ಹೇಳಿರಲಿಲ್ಲ ಊರಿಗೆ ಬೇಕು ಅಂತ ತೊಗೊಂಬಂದಿದ್ದಾನೆ, ಅಲ್ಲಿ ರೆಗ್ಯುಲೇಟ್ರ್ ಇಲ್ಲ ಅಲ್ವಾ, ಅದಕ್ಕೆ ತೊಗೊಂಬಂದಿದ್ದಾನೆ. ಸೆಂಟು ಫಾಕ್ಸ್ ಸೆಂಟ್ ತೊಗೊಂಬಂದಿದ್ದಾನೆ. ಸ್ವಲ್ಪ ಈ ಸರಿ ಕೋಲ್ಗೇಟು ನೋಡಿ, ಈ ರೀತಿ ರೆಡ್ ಕೋಲ್ಗೇಟ್ ತೊಗೊಂಬಂದಿದ್ದಾನೆ. ನನಗೇನು ಇದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಆ ಕೋಲ್ಗೇಟ್ ಮಾಮೂಲಿ ಕೋಲ್ಗೇಟ್ ಬರುತ್ತೆ ನೋಡಿ, ಅದೇ ಇಷ್ಟ ಆಗುತ್ತೆ. ಈ ಸರಿ ಇದನ್ನು ತೊಗೊಂಬಂದಿದ್ದಾನೆ, ನನಗೇನು ಇಷ್ಟ ಆಗಲ್ಲ. ಇದೇ ಚೆನ್ನಾಗಿರುತ್ತೆ ತಗೋ ಈ ಸರಿ ಅಂದ್ಬಿಟ್ಟು, ಲವಂಗ ಫ್ಲೇವರ್ ಎಲ್ಲ ಇದೆ ಅಲ್ವಾ, ಅದಕ್ಕೆ ಇದನ್ನೇ ತೊಗೊಂಬಂದಿದ್ದಾನೆ. ಡಾಬರ್ ರೆಡ್ದು ತೊಗೊಂಬಂದಿದ್ದಾನೆ ನೋಡಿ. ಇಷ್ಟೆಲ್ಲ ತೊಗೊಂಬಂದಿದ್ದಾನೆ. ಇನ್ನೂ ಐಟಮ್ ಇದೆ, ಜಾಸ್ತಿ ಇದೆಲ್ಲ ಒಂದೇ ಮಂತಿಗೆ ಬೇಕಾಗುತ್ತೆ ಫ್ರೆಂಡ್ಸ್. ಉಪ್ಪು ಸಹಿತ 4 ತೊಗೊಂಬಂದಿದ್ದಾನೆ. ಉಪ್ಪಿನ ರೇಟು ಸಹಿತ ಮುಂಚೆ ಎಷ್ಟು ಕಡಿಮೆ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ಗೋಲ್ಡ್ ವಿನ್ನರ್ ಆಯಿಲ್ ಬಂದುಬಿಟ್ಟು 112 ರುಪೀಸ್ ಏನೋ ಫ್ರೆಂಡ್ಸ್, 112 ರುಪೀಸ್ ಏನೋ, 112 ರೂಪಾಯಿ ಅಂತೆ 1 ಲೀಟ್ರು. ಇಲ್ಲೆಷ್ಟೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ರೇಟ್ ಆಗಿದೆ. ಮುಂಚೆ ನಾವು ಹೋದ ತಿಂಗಳಲ್ಲಿ 108 ರೂಪಾಯಿ ಇತ್ತು, ಇವಾಗ 112 ರೂಪಾಯಿ ಆಗಿದೆ. ಬಿಸಿಬೇಳೆ ಬಾತು
ವಾಂಗಿಭಾತೆಲ್ಲ ಮನೆಯಲ್ಲೇ ಇದೆ, ಜಾಸ್ತಿ ತರಿಸ್ಕೊಂಡಿಲ್ಲ. ನೋಡಿ ವಾವ್, ನನಗೆ ಈ ಪಾಪಡ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಡಿಮಾರ್ಟಲ್ಲಿ ಪಾಪಡು ವೆರೈಟಿ ಫ್ಲೇವರಲ್ಲಿ ಸಿಗುತ್ತೆ. ಇದು ಪುದೀನ ಫ್ಲೇವರು ಮತ್ತು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಟೊಮೊಟೊ ಫ್ಲೇವರ್ದು ಪಾಪಡು 2 ಸಹಿತ ತರಿಸ್ಕೊಂಡಿದ್ದೀನಿ. ಒಂದಕ್ಕೆ 40 ರೂಪಾಯಿ ಇರಬೇಕು, ಅದ್ರಲ್ಲಿ ಸ್ವಲ್ಪ ಕಡಿಮೆ ಕೊಡ್ತಾರೆ ಅನಿಸುತ್ತೆ. ಒಂದು 38 ರೂಪಾಯಿ 35 ರೂಪಾಯಿ ಹಂಗೆ ಕೊಡ್ತಾರೆ. ಸರ್ಫ್ ಎಕ್ಸೆಲ್ ಪೌಡರು, ನಾವು ವಾಶ್ ಮಿಷಿನ್ಗೆ ಸರ್ಫ್ ಎಕ್ಸೆಲ್ ಪೌಡರೇ ಹಾಕ್ತೀವಿ, ಲಿಕ್ವಿಡ್ ಏನೂ ಹಾಕೋದಿಲ್ಲ. ಮುಂಚೆಯಿಂದಲೂ ಸರ್ಫ್ ಎಕ್ಸೆಲ್ ಪೌಡರ್ ಹಾಕಿ ಇದಾಗಿದೆ. ನೋಡಿ ಜೀರಿಗೆ ಸ್ಮೆಲ್ ನೋಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಜೀರಿಗೆ 1/4 kg ತರಿಸ್ಕೊಂಡಿದ್ದೀನಿ. ಪೆನಾಯಿಲು, ಹರ್ಬಲ್ ಪೆನಾಯಿಲನ್ನು ತರಿಸ್ಕೊಂಡಿದ್ದೀನಿ. ಮತ್ತು ಬತ್ತಿ ಅದೆಲ್ಲ ತರಿಸ್ಕೊಂಡಿದ್ದೀನಿ. ಆಯಿಲ್ ತೋರಿಸ್ತಾಯಿದ್ದೀನಿ ನೋಡಿ, 6 ಲೀಟ್ರ್ ಬೇಕಾಗುತ್ತೆ ಅಲ್ವಾ ಆಯಿಲು, ಗೋಲ್ಡ್ ವಿನರ್ ಆಯಿಲು. ಅದಕ್ಕೆ ಚಪಾತಿ, ನಾವು ತಿಂಡಿ ಜಾಸ್ತಿ ಪಲಾವೆಲ್ಲ ಮಾಡ್ತೀವಲ್ವ, ಅದಕ್ಕೆ ಗೋಲ್ಡ್ ವಿನರ್ ಆಯಿಲು ಮತ್ತು ದೀಪ್ತೆಣ್ಣೆನೂ ಸಹಿತ ತರಿಸ್ಕೊಂಡಿದ್ದೀವಿ. ದೀಪ್ತೆಣ್ಣೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿನೂ ಸಹಿತ ಅಷ್ಟೇ ಚೆನ್ನಾಗಿರುತ್ತೆ, ಕಡಿಮೆಗೂ ಸಹಿತ ಸಿಗುತ್ತೆ ಅಂತಲೇ ಹೇಳ್ಬೋದು. ನನಗೆ ತುಪ್ಪ ಫ್ರೆಂಡ್ಸ್, ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಬೆಣ್ಣೆ ಸಿಗೋದಿಲ್ಲ, ಅದಕ್ಕೋಸ್ಕರನೇ ತುಪ್ಪನೇ ಸಹಿತ ತರಿಸ್ಕೊಂಡಿದ್ದೀನಿ. GLB ತುಪ್ಪ ತರಿಸ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿ ಊಟಕ್ಕೆ ಹಾಕ್ಕೊಳ್ಳೋಣ ಅಂತ. ನೋಡಿರಿ ನ್ಯೂಟ್ರಿಷನ್ ಬಿಸ್ಕೆಟು, ಇದೊಂದು 10 ಡೇಸ್ ಬರ್ಬೋದು ಅಷ್ಟೇ, 10 ಡೇಸು ಬರೋದಿಲ್ಲ. ನಮ್ಮನೇಲಿ ಮಕ್ಕಳಿರೋದ್ರಿಂದ ಬೇಗ ತಿನ್ಕೊಂಡ್ಬಿಡ್ತಾರೆ. ಇಷ್ಟು ರೇಷನ್ ತೊಗೊಂಬಂದಿದ್ದೀವಿ ಫ್ರೆಂಡ್ಸ್. ಬಿಲ್ ಎಷ್ಟಾಯಿತು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ. ಬಿಲ್ ಬಂದುಬಿಟ್ಟು ಇಲ್ಲಿ ಹಾಗೆ ನಾನು ಫೋಟೋಸನ್ನು ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ಟೋಟಲಾಗಿ ಬಿಲ್ ಬಂದುಬಿಟ್ಟು 4,979 ರೂಪಾಯಿ ಬಂದಿದೆ ಫ್ರೆಂಡ್ಸ್. ಇಷ್ಟೆಲ್ಲ ರೇಷನ್ ಸೇರಿಸಿ 4,979 ರೂಪಾಯಿ ಬಂದಿದೆ. ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಪಿಜ್ಜಾ ಸಪ್ರೇಟಾಗಿ ಬಿಲ್ ಹಾಕಿದ್ದಾರೆ. ಪಿಜ್ಜಾ ಸಪ್ರೇಟ್ ಬಿಲ್ ಹಾಕಿದ್ದಾರೆ 300 ರುಪೀಸು. ಅದು ಬಿಟ್ಬಿಟ್ಟು 4,979 ರೂಪಾಯಿ ಹಾಕಿದ್ದಾರೆ. ಇಷ್ಟೆಲ್ಲ ರೇಷನ್ಗೆ ತುಂಬ ವರ್ತ್ ಅಂತ ಅನ್ನಿಸ್ತು. ಮತ್ತು ಸೇವಿಂಗು ಸಹಿತ 1,253 ರೂಪಾಯಿ ಸೇವಿಂಗ್ಸ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಸೇವಿಂಗ್ಸ್ ಆಗಿದೆ ನೋಡಿ. ನಾವು ಮಾಮೂಲಿ ಇಲ್ಲಿ ಏನಾದ್ರು ರೇಷನ್ ತೊಗೊಂಡಿದ್ರೆ ಅಷ್ಟೊಂದು ಸಿಗ್ತಾ ಇರಲಿಲ್ಲ. ಸೇವಿಂಗ್ ಬಂದುಬಿಟ್ಟು 1,253 ರೂಪಾಯಿ ಆಗಿದೆ. ತುಂಬ ಚೆನ್ನಾಗಿ ಸಿಕ್ತು ಅಂತಲೇ ಹೇಳ್ಬೋದು. ಬೇರೆ ಕಡೆ ತೊಗೊಂಡಿದ್ರೆ ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು, ಒಂದು 6,200 ರೂಪಾಯಿ ಏನೋ ಜಾಸ್ತಿ ಆಗ್ತಾಯಿತ್ತು. ಇಷ್ಟೆಲ್ಲ ಸೇವ್ ಆಗಿದೆ. ಇಷ್ಟೆಲ್ಲ ರೇಷನ್ನು ಸಹಿತ ಒಂದೇ ಮಂತಿಗೆ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು 3 ಟೈಮು ಸಹಿತ ಅಡುಗೆ ಮಾಡ್ತಾಯಿರ್ತೀವಿ, ಬಾಣಂತನ ಅಂತ ಅಲ್ಲ, ಮುಂಚೆಯಿಂದಲೂ ಸಹಿತ 3 ಟೈಮು ಸಹಿತ ಅಡುಗೆ ಮಾಡ್ತಾಯಿರ್ತೀವಿ. ನೋಡಿ ಯಶು ಇನ್ನೂ ನಾನು ಓಪನ್ ಮಾಡೇ ಇಲ್ಲ, ಎಲ್ಲನೂ ಸಹಿತ ರೇಷನ್ನು ಇನ್ನೂ ಎತ್ತಿಟ್ಟಿಲ್ಲ. ಅದೆಲ್ಲ ಎತ್ತಿಟ್ರಿ ಆಮೇಲೆ ತಿನ್ನೋಣ ಅಂತ ಹೇಳಿದ್ವಿ, ಆದರೂ ಸಹಿತ ಯಶು ತಡ್ಕೊತಾ ಇಲ್ಲ. ಅಮ್ಮ ನನಗೀಗಲೇ ಬೇಕು ಅಂತ ಅವ್ರ ಪಪ್ಪನ ಹಿಂಸೆ ಮಾಡಿ ಇಸ್ಕೊಳ್ತಾ ಇದ್ದಾಳೆ. ಬನ್ನಿ ಇವಾಗ ರೇಷನ್ನು ಸಹಿತ ಎಲ್ಲ ಎತ್ತಿಡಬೇಕು ಫ್ರೆಂಡ್ಸ್. ಆ ಬಾಕ್ಸಿಗೆ ಎತ್ತಿಟ್ಬಿಟ್ಟು ಸರಿ ಹೋಗುತ್ತೆ. ನೋಡಿ ಇಷ್ಟೊಂದು ರೇಷನ್ ಇದೆ ಅಂತ. ಇದೆಲ್ಲ ಸ್ವಲ್ಪ ಒಂದು 4-5 ಜನ ಇದ್ಬಿಟ್ರೆ ಒಂದು 2-3 ತಿಂಗಳು ಬರುತ್ತೆ. ಮತ್ತು ಬಟ್ಟೆ ಸೋಪು, ಪಾತ್ರೆ ಸೋಪು ಅದೆಲ್ಲ ನೋಡಿ ಎಲ್ಲ ಸಹಿತ ಇದೆ. ಅದೆಲ್ಲನೂ ಸಹಿತ ಹೇಳಿಲ್ಲ ನಾನು, ಸ್ವಲ್ಪನೇ ಹಾಗೆ ಮೇಲೆ ಹೇಳ್ತಾ ಹೋಗಿದ್ದೀನಿ. ನಾನು ಹಚ್ಚೋದು ಸೋಪ್ ಬಂದುಬಿಟ್ಟು ಸಂತೂರ್ ಸೋಪು ಫ್ರೆಂಡ್ಸ್. ಎಷ್ಟೋ ಜನ ಕೇಳ್ತಾ ಇದ್ರಿ ನೀವು ಯಾವ ಸೋಪನ್ನು ಹಚ್ತೀರಾ ಅಂತ. ಸಂತೂರ್ ಸೋಪೇ ಅಪ್ಲೈ ಮಾಡ್ತೀನಿ. ಸಂತೂರ್ ಸೋಪೇ ಬೆಸ್ಟು. ಬೇರೆ ಸೋಪು ನೀವು ಸುಮ್ಮನೆ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಸೋಪೆಲ್ಲ ಹಚ್ಕೊಂಡು ಏನೇನೋ ಮುಖಕ್ಕೆ ಹಾಳು ಮಾಡ್ಕೊಳ್ಳೋ ಬದಲು ನೀವು ಮುಂಚೆ ಏನು ಹಚ್ಕೊಳ್ತಾ ಇದ್ರಿ ಸೋಪು ಅದನ್ನೇ ಹಚ್ಕೊಂಬಿಡಿ. ನಾನು ಬೆಳ್ಳಗಾಗಬೇಕು ಮತ್ತು ನನ್ನ ಸ್ಕಿನ್ ಚೆನ್ನಾಗಿ ಕಾಣಬೇಕು, ವೈಟು ಕಾಣಬೇಕು ಅಂತ ಬೇರೆ ಥರದ್ದೆಲ್ಲ ಸೋಪ್ ಹಚ್ಕೊಂಡು ಅಲರ್ಜಿ ಅದೆಲ್ಲ ಮಾಡ್ಕೊಳ್ತೀವಿ ಒಬ್ಬೊಬ್ಬರು. ಅದೆಲ್ಲ ಹಚ್ಕೊಬಿಡಿ. ನಾನು ಚಿಕ್ಕ ವಯಸ್ಸಿಂದಲೂ ಸಹಿತ ಸಂತೂರ್ ಸೋಪೇ ಹಚ್ಕೊಳ್ತೀನಿ. ಇದುವರೆಗೂ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್, ಅಲರ್ಜಿ ಯಾವುದೂ ಸಹಿತ ಬಂದಿಲ್ಲ. ಪಿಂಪಲ್ಲು ಸಹಿತ ನನಗೆ ಪ್ರೆಗ್ನೆನ್ಸಿಲಿ ಬಂದೇ ಇಲ್ಲ, ಯಾವ ಟೈಮಲ್ಲಿ ಸಹಿತ ಬಂದಿಲ್ಲ ಫ್ರೆಂಡ್ಸ್. ಇವಾಗ ಬನ್ನಿ ಪಾಪಡ್ ತರಿಸಿದ್ದೆ ಅಲ್ವಾ, ಇದು ಬಂದು ಪುದೀನ ಫ್ಲೇವರ್ದು. ನನ್ನ ಹಸ್ಬೆಂಡ್ಗೆ ಪುದೀನ ಫ್ಲೇವರು ಮತ್ತು ಈ ರೀತಿ ಗ್ರೀನ್ ಚಿಲ್ಲಿ ಫ್ಲೇವರು ಅದೆಲ್ಲ ಇಷ್ಟ ಆಗ್ತಾ ಇರುತ್ತೆ. ನನಗೆ ಟೊಮೊಟೊ ಫ್ಲೇವರ್ ಇಷ್ಟ ಆಗುತ್ತೆ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ನನಗೆ ಪುದೀನನೇ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹಪ್ಪಳನ ಇವತ್ತು ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಡಿಮಾರ್ಟಲ್ಲಿ. ಅದು ಸಹಿತ ಸ್ವಲ್ಪ ಕಡಿಮೆಗೆ ಬಿದ್ದಿದೆ, ಚೆನ್ನಾಗಿರುತ್ತೆ, ನೀವು ತೊಗೊಳ್ಬೋದು. ಒಂದು 40 ರೂಪಾಯಿ ಇದ್ದರೆ ಸ್ವಲ್ಪ ಕಡಿಮೆಗೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಒಂದು 35 ರೂಪಾಯಿ 38 ರೂಪಾಯಿಗೆ ಬೀಳುತ್ತೆ. ಹಪ್ಪಳ ನೋಡಿ ಇಷ್ಟು ಚಿಕ್ಕದಿದೆ, ಎಷ್ಟು ದೊಡ್ಡದಾಗುತ್ತೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ. ಆಯಿಲ್ ಕಾದಿದೆ, ಚೆನ್ನಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಸ್ವಲ್ಪ ಫ್ರೆಶ್ ಆಗಿದೆ. ಅಕ್ಕಿ ಮತ್ತು ಪುದೀನ ಫ್ಲೇವರ್ದೆಲ್ಲ ಸೂಪರಾಗಿದೆ ಮಾತ್ರ. ನನಗೆ ಡಿಮಾರ್ಟ್ ಅಂತೂ ಹಪ್ಪಳ ಸಖತ್ ಇಷ್ಟ ಆಗ್ಬಿಡ್ತು. ಇನ್ನೂ ಬೇರೆ ಥರದ್ದೆಲ್ಲ ಸಿಗುತ್ತೆ. ಮತ್ತು ಸಬ್ಬಕ್ಕಿ ಅದು ಇನ್ನೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಸಬ್ಬಕ್ಕಿದು ಇದು ಸಿಗುತ್ತೆ ನೋಡಿ, ಪಾಪಡ್ಡು ಚೆನ್ನಾಗಿರುತ್ತೆ. ಡಿಮಾರ್ಟ್ಗೆ ಹೋದವ್ರಿಗೆ ಗೊತ್ತಿರುತ್ತೆ ಸಬ್ಬಕ್ಕಿ ಪಾಪಡ್ಡು
ಗೊತ್ತಿರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಹಬ್ಬಕ್ಕೆಲ್ಲಾದ್ರೂ ನಾನು ಹಂಗೆ ತರಿಸ್ಕೊಳ್ಳೋದು. ಹಬ್ಬಕ್ಕೆಲ್ಲಾದರೂ ಜಾಸ್ತಿ ಅಡುಗೆ ಮಾಡಬೇಕು ಅಂದಾಗ ನಾನು ಪಾಪಡನ್ನು ತರಿಸ್ಕೊಂಡ್ಬಿಡ್ತೀನಿ. ಸಬ್ಬಕ್ಕಿ ಪಾಪಡ ನೋಡಿ ಎಷ್ಟು ಚಿಕ್ಕದಿತ್ತು, ಎಷ್ಟು ದೊಡ್ಡದಾಗಿದೆ ಅಂತ. ಪುದೀನ ಫ್ಲೇವರ್ ಹಾಗೆ ಬರೋದು, ಚೆನ್ನಾಗಿತ್ತು ಮಾತ್ರ. ಜಾಸ್ತಿ ಪುದೀನ ಫ್ಲೇವರ್ ಏನು ಬರ್ತಾ ಇರಲಿಲ್ಲ, ಕೈ ಏನು ಇರಲಿಲ್ಲ, ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಇವತ್ತು ನಾನು ಫುಲ್ಲು ಗ್ರೋಸರೀಸ್ ವ್ಲಾಗನ್ನೇ ಮಾಡ್ಕೊಂಡಿದ್ದೀನಿ. ನಿಮಗೂ ಸಹಿತ ಉಳಿತಾಯ ಆಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ಬ್ಯಾಂಗ್ಳೂರು ಸೈಡು ಮತ್ತು ಸಿಟಿ ಸೈಡು ಡಿಮಾರ್ಟ್ ಸೈಡ್ ಇದ್ದೀರಾ ನೋಡಿ, ಅಂಥವ್ರು ನೀವು ಹೋಗಿ ಗ್ರೋಸರೀಸ್ನ ಪರ್ಚೇಸ್ ಮಾಡ್ಕೊಂಬನ್ನಿ. ತುಂಬ ಅಫೋರ್ಡಬಲಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಸಿಗುತ್ತೆ, ಉಳಿತಾಯನ ಸಹಿತ ಬೇಗ ಮಾಡ್ಕೋಬೋದು. ಒಂದು ಖುಷಿಯಾದ ವಿಚಾರ ಏನಪ್ಪ ಅಂತ ಹೇಳೋದಾದರೆ, ಪಿಜ್ಜಾ ಮಾಡ್ತಾಯಿದ್ದಾರೆ, ಡಿಮಾರ್ಟ್ ಒಳಗಡೆ ಪಿಜ್ಜಾ ಮಾಡ್ತಾಯಿದ್ದಾರೆ. ನನ್ನ ಹಸ್ಬೆಂಡ್ ಇನ್ಮೇಲೆ ಅವ್ರಿಗೂ ತುಂಬ ಇಷ್ಟ ಅಲ್ವಾ, ಮಂತ್ಲಿ ತೊಗೊಂಬಂದುಬಿಡ್ತಾರೆ. ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಪಾಪು ಸ್ವಲ್ಪ ದೊಡ್ಡಳಾಗಲಿ, ಆಮೇಲೆ ಚೆನ್ನಾಗಿ ತಿಂದ್ಬಿಡ್ತೀನಿ. ಅದು ಮೈದಾ ಹಿಟ್ಟಿಂದ ಮಾಡ್ತಾರಲ್ವ, ಮಗುಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಮೈದಾ ಹಿಟ್ಟು ಪದಾರ್ಥನಂತೂ ಯಾರು ತಿನ್ನೋದಕ್ಕೆ ಹೋಗಬೇಡಿ ಬಾಣಂತಿಯರು, ಹೊಟ್ಟೆ ನೋವು ಬೇಗ ಬಂದುಬಿಡುತ್ತೆ. ಗೋಧಿ ಹಿಟ್ಟಾಗಿರ್ಬೋದು, ಸ್ವಲ್ಪ ತಿನ್ನಿ, ಜಾಸ್ತಿ ಏನು ತಿನ್ನೋದಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಐ ಹೋಪ್ಫುಲ್ಲಿ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಮತ್ತು ರೇಷನ್ ಬಿಲ್ ಎಷ್ಟಾಯಿತು ಅಂತ ತಿಳಿಸಿದ್ದೀನಿ. ಇಷ್ಟೇ ರೇಷನ್ ಬಿಲ್ ಆಗೋದಿಲ್ಲ ಫ್ರೆಂಡ್ಸ್, ಇನ್ನು ಮನೆಗೆ ಅಕ್ಕಿ ತರಬೇಕು, ಮತ್ತು ಇನ್ನೂ ಸಣ್ಣ ಪುಟ್ಟ ಕಾಫಿ ಪುಡಿ ಅದೆಲ್ಲನೂ ಸಹಿತ ನಮಗೆ ಜಾಸ್ತಿ ಬೇಕಾಗುತ್ತೆ. ತಿಂಗ್ಳಿಗೆ ಗ್ರೋಸರಿ ನಮಗೆ 10,000 ಬೇಕಾಗುತ್ತೆ ಫ್ರೆಂಡ್ಸ್. 10,000 ಇದು ಡಿಮಾರ್ಟಿಂದು ರೇಷನ್ ಅಲ್ದಲ್ಲ, 10,000 ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ.